Dear students, conductance of electrolytic solutions. Before we go into conductance of electrolytic solutions, just we know about several terms. ಕೆಲವೊಂದು ಟರ್ಮ್ಸ್ ನಮಗೆ ಗೊತ್ತಿರಬೇಕು. ಓಕೆ, ಅದರಲ್ಲಿ ಫಸ್ಟ್ ಒನ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಇಸ್ measure of hindrance for the flow of electricity in conductors. ನೋಡಿ, ಯಾವುದೋ ಒಂದು ಕಂಡಕ್ಟರ್ ಇದೆ, ಎಲೆಕ್ಟ್ರಿಸಿಟಿನ ಏನ್ ಮಾಡುತ್ತೆ? ಹಿಂಡ್ರೆನ್ಸ್ ಮೀನ್ಸ್ ಅವಾಯ್ಡ್. ಓಕೆ, ಅವಾಯ್ಡಿಂಗ್ ಕೇಪಬಿಲಿಟಿ, ಅದನ್ನ ತಡಿತಕ್ಕಂಥ ಕೇಪಬಿಲಿಟಿ, ಎಲೆಕ್ಟ್ರಿಸಿಟಿ ಫ್ಲೋ ಆಗೋದನ್ನ ತಡಿತಕ್ಕಂಥ ಕೇಪಬಿಲಿಟಿ, ಅದನ್ನ ನಾವೇನಂತ ಇಂಡಿಕೇಟ್ ಮಾಡ್ತೀವಿ? ರೆಸಿಸ್ಟೆನ್ಸ್. ಅದನ್ನೇ ಡೆಫಿನೇಷನ್ ಹೇಳ್ತಕ್ಕಂಥದ್ದು ನೋಡಿ. ಹಿಂಡ್ರೆನ್ಸ್ ಅಂದ್ರೆ ತಡೆಯತಕ್ಕಂಥದ್ದು. ರೆಸಿಸ್ಟೆನ್ಸ್ ಇಸ್ ಮೆಜರ್ ಆಫ್ ಹಿಂಡ್ರೆನ್ಸ್ ಫಾರ್ ದಿ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಇನ್ ಕಂಡಕ್ಟರ್ಸ್. ಇಟ್ ಈಸ್ ಮೆಜರ್ಡ್ ಇನ್ ಓಮ್. OHM, ಓಮ್. ಓಮ್ ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಅಕಾರ್ಡಿಂಗ್ ಟು ಓಮ್ಸ್ ಲಾ, the resistance offered by a substance is directly proportional to length. Directly proportional to length and inversely proportional to its cross-sectional area. Inversely proportional to its cross-section area. अगर resistance directly proportional to length, inversely proportional to area अथवा cross-section area. ಇನ್ ಕೇಸ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್, ನಾವೇನಾದ್ರೂ ಎಲೆಕ್ಟ್ರೋಡ್ ಅನ್ನ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದ್ವಿ, ಆಗ ನಾವು ರೆಸಿಸ್ಟೆನ್ಸ್ ನ ಯಾವ ರೀತಿ ಹೇಳ್ಬೇಕು? ಇನ್ ಕೇಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್, ಎಲ್ ರೆಪ್ರೆಸೆಂಟ್ಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್. ಟೂ ಎಲೆಕ್ಟ್ರೋಡ್ ನ ಡಿಪ್ ಮಾಡಿದ್ವಿ ಅಂದ್ರೆ ಅದ್ರ ಟೋಟಲಿ ಎಲ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಎಲೆಕ್ಟ್ರೋಡ್ಸ್. ಅಂಡ್ ಎ ಇಸ್ ದಿ cross-sectional area of the electrodes in electrolytic solution. ಡೈರೆಕ್ಟ್ಲಿ ನೋಡಪ್ಪ, ಇದು ಯಾವುದೋ ಒಂದು ಮೆಟಲ್ ಇದೆ, ಇದರ ಕಂಡಕ್ಟೆನ್ಸ್ ಅಂತಂದ್ರೆ ನಾವೇನ್ ಹೇಳ್ತೀವಿ? ಸರಿ, ಇದರ ರೆಸಿಸ್ಟೆನ್ಸ್ ಅಂತಂದ್ರೆ ಏನಂತ ಹೇಳ್ತೀವಿ? ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳ್ತೀವಿ. ಲೆಂತ್ ಮತ್ತೆ ಕ್ರಾಸ್ ಸೆಕ್ಷನಲ್ ಏರಿಯಾ ಹೇಳ್ತೀವಿ. ಬಟ್ ಇನ್ ಕೇಸ್ ನಾವು ಕೊಟ್ಟಿರ್ತಕ್ಕಂಥದ್ದು ಸೊಲ್ಯೂಷನ್ ಅಲ್ಲಿ, ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ರೆಸಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡೋದಾದ್ರೆ, ಇನ್ ಬಿಟ್ವೀನ್ ದಿ ಟೂ ಎಲೆಕ್ಟ್ರೋಡ್ ವಿ ಟೇಕನ್ ಲೆಂತ್. ಓಕೆ, ಅಂಡ್ ದೆನ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಯಾವಾಗ? ಇನ್ ಕೇಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಓಕೆ, ಹಾಗಾದ್ರೆ ನಿಮಗೆ ಗೊತ್ತಿದೆ ರೆಸಿಸ್ಟೆನ್ಸ್ ವಿ ಇಂಡಿಕೇಟೆಡ್ ಬೈ ಆರ್, ಕ್ಯಾಪಿಟಲ್ ಆರ್, is directly proportional to length L and inversely proportional to A, ಅಂದ್ರೆ divided by 1 divided by A. Inversely ಅಂದ್ರೆ directly proportional to length and inversely proportional to A. or R equal to rho. ಈ ಸಿಂಬಲ್ ನ ಏನಂತ ಇಂಡಿಕೇಟ್ ಮಾಡ್ತೀವ್ರಿ? ರೋ, RHO, ರೋ. ರೋ ಇಂಟು L divided by A. ಈ ರೋ ಏನ್ ಇಂಡಿಕೇಟ್ ಮಾಡುತ್ತೆ ನೋಡಿ? ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನಿದೆಯಲ್ಲ, ಪ್ರಪೋರ್ಷನಲ್ ನಾನು ತೆಗೆದುಬಿಟ್ಟು ಈಕ್ವಲ್ ಗೆ ನಾನು ಬರ್ಕೊಂಡಿದ್ದೀನಿ. R equal to ರೋ ಇಂಟು L divided by A. ರೋ ಅಂದ್ರೆ ರೋ ಇಸ್ ದಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂಡ್ ಈಸ್ ನೌನ್ ಆಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಏನ್ ಹೇಳ್ತಾರೆ ಇದು? ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ. ಸಿಂಪಲ್ ಡೆಫಿನೇಷನ್. resistance directly proportional to length, inversely proportional to area. ಈಕ್ವಲ್ ಟು ತಗೊಂಡಾಗ ರೋ ಬರುತ್ತೆ. ಆ ರೋ ಏನಂತ ಕರಿತೀವಿ? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂಡ್ ಆಲ್ಸೋ ವಿ ನೋನ್ ಆಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂಡ್ ಆಲ್ಸೋ ರೆಸಿಸ್ಟಿವಿಟಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ ಅಥವಾ ರೆಸಿಸ್ಟಿವಿಟಿ ಅಂದ್ರೆ ಕೂಡ ಒಂದೇ. ಹಾಗಾದ್ರೆ ರೆಸಿಸ್ಟಿವಿಟಿ ಡೆಫಿನೇಷನ್ ನೋಡೋಣ. ರೆಸಿಸ್ಟಿವಿಟಿ, ದ ರೆಸಿಸ್ಟೆನ್ಸ್ ಆಫ್ ಸಬ್ಸ್ಟೆನ್ಸ್, ರೆಸಿಸ್ಟೆನ್ಸ್ ಆಫ್ ಎ substance whose length is 1 meter. Length ಎಷ್ಟಿರಬೇಕು? 1 meter. And area of cross section is 1 meter square.
ಹಾಗಾದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನಾಗಿರ್ಬೇಕ್ರಿ? ಸಬ್ಸ್ಟೆನ್ಸ್ ಹೂಸ್ ಲೆಂತ್ 1 ಮೀಟರ್, ಲೆಂತ್ 1 ಮೀಟರ್ ಇರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿರ್ಬೇಕು? 1 ಮೀಟರ್ ಸ್ಕ್ವೇರ್ ಇರಬೇಕು. ಓಕೆ, ಇಟ್ಸ್ ಯೂನಿಟ್ ಕ್ಯಾನ್ ಬಿ ಡಿರೈವ್ಡ್ ಆಸ್ ಫಾಲೋಸ್. ಓಕೆ, ಯೂನಿಟ್ ನ ಡಿರೈವ್ ಮಾಡ್ಕೊಳ್ಳೋಣ. ವಿ ನೋ ದಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡ್ ಬೈ ಎ ಬರ್ಕೊಂಡಿದ್ದೀನಿ. ಸೊ ರೋ ಈಕ್ವಲ್ ಟು ಆರ್ ಇಂಟು ಎ ಡಿವೈಡ್ ಬೈ, ನೋಡಿ ರೋ ತಗೊಳ್ತಾ ಇದ್ದೀನಿ, ಎ ಈ ಕಡೆ ಹೋಗುತ್ತೆ, ಎ ಇಂಟು ಆರ್ ಇಂಟು ಎ ಡಿವೈಡ್ ಬೈ ಎಲ್ ಆಗುತ್ತೆ. ಇದನ್ನ ನಾನು ಈ ರೀತಿ ಬರ್ಕೊಂತಿದ್ದೀನಿ. ಇದೇ ಈಕ್ವೇಶನ್ ಅನ್ನ ರೋ ಅಂದ್ರೆ ಏನು ಅಂತ ಬರ್ಕೊಳ್ತಾ ಇದ್ದೀನಿ. ರೋ ಈಕ್ವಲ್ ಟು ಆರ್ ಇಂಟು ಎ ಡಿವೈಡ್ ಬೈ ಎಲ್. ನಿಮಗೆ ಗೊತ್ತಿದೆ ಇಸ್ ಈಕ್ವಲ್ ಟು ಆರ್ ಅಂದ್ರೆ ಏನು? ಆರ್ ಅನ್ನ ನಾನು ಯೂನಿಟ್ ಏನಾಗಿರುತ್ತೆ? ಹೋಮ್. ಆಲ್ರೆಡಿ ಹೇಳಿದ್ದೀನಿ, ಓಮ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತಾರೆ? ಹೋಮ್. ದಟ್ಸ್ ವೈ OHM ಅಂತ ಇಂಡಿಕೇಟ್ ಮಾಡಿದ್ದೀನಿ, ಹೋಮ್. ಇಂಟು ಏರಿಯಾ ಮೀಟರ್ ಸ್ಕ್ವೇರ್, ಎಷ್ಟಿರ್ಬೇಕು? ಮೀಟರ್ ಸ್ಕ್ವೇರ್. ಡಿವೈಡ್ ಬೈ ಲೆಂತ್, ಮೀಟರ್. ಲೆಂತ್ ಇಸ್ 1 ಮೀಟರ್, ಏರಿಯಾ ಇಸ್ ಮೀಟರ್ ಸ್ಕ್ವೇರ್ ಅಂತ ಆಲ್ರೆಡಿ ಹೇಳಿದ್ದೆ. ಓಕೆ, ಮೀಟರ್ 1 ಮೀಟರ್, ಇದರಲ್ಲಿ ಮೀಟರ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ? 1 ಮೀಟರ್ ಉಳ್ಕೊಳ್ಳುತ್ತೆ. ಹಾಗಾಗಿ ಹೋಮ್ ಮೀಟರ್, ಅಥವಾ ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಹೋಮ್ ನ ಸಿಂಬಲ್ ಹೀಗಿದೆ, ಅಂಡ್ ದೆನ್ ಮೀಟರ್ ಇಷ್ಟು ಉಳ್ಕೊಳ್ಳುತ್ತೆ. ಹಾಗಾದ್ರೆ ವಾಟ್ ಇಸ್ ದಿ ಯೂನಿಟ್ ಆಫ್ ರೋ ಅಥವಾ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಸ್ ಓಮ್ ಮೀಟರ್. ವಾಟ್ ಇಸ್ ದಿ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಅಂದ್ರೆ ಓಮ್, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಗೆ ಯೂನಿಟ್ ಓಮ್ ಮೀಟರ್. ಇನ್ ಕೇಸ್ ಅದನ್ನ ಸರ್ ಮೀಟರ್ ಅಲ್ಲಿ ಹೇಳಲ್ಲ, ಸೆಂಟಿಮೀಟರ್ ಅಲ್ಲಿ ಹೇಳ್ತೀನಿ ಅಂದಾಗ 1 ಓಮ್ ಮೀಟರ್ ಇಸ್ ಈಕ್ವಲ್ ಟು 100 ಓಮ್ ಸೆಂಟಿಮೀಟರ್. ಮೀಟರ್ ಅಲ್ಲಿ ಇರೋದು ಸೆಂಟಿಮೀಟರ್ ಬರ್ಕೊಳ್ತಾ ಇದ್ದೀನಿ. ಅಥವಾ 1 ಓಮ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಓಮ್ ಮೀಟರ್. ಸೆಂಟಿಮೀಟರ್ ಅಲ್ಲಿ ಇರೋದನ್ನ ಮೀಟರ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಡೆಫಿನೇಷನ್ ಏನೇನು ನೋಡ್ಕೊಂಡಿರ್ಬೇಕು? ವಾಟ್ ಈಸ್ ರೆಸಿಸ್ಟೆನ್ಸ್, ಅದರ ಯೂನಿಟ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಗೆ ನಾವು ಯಾವ ರೀತಿ ಹೇಳ್ತೀವಿ, ಫಾರ್ಮುಲಾ ಯಾವ ರೀತಿ ಬರ್ಕೊಳ್ತೀವಿ ಅನ್ನೋದನ್ನ ನೋಡ್ಕೊಳ್ಳಿ, ಅಕಾರ್ಡಿಂಗ್ ಟು ಓಮ್ಸ್ ಲಾ. ನೆಕ್ಸ್ಟ್ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದರ ಯೂನಿಟ್. ಇಷ್ಟನ್ನ ಅಬ್ಸರ್ವ್ ಮಾಡಬೇಕು. ನೀಟಾಗಿ ಬರ್ಕೊಳ್ಳಿ ಹಾಗೇನೆ.